ಮಂಡ್ಯದಲ್ಲೂ ಕೂಡ ಇವತ್ತು ಧಾರಾಕಾರ ಮಳೆಯಾಗಿದೆ. ಸೊ ಮಳೆಯಿಂದಾಗಿ ಮರಗಳು ಬಿದ್ದಿವೆ, ಸಾಕಷ್ಟು ಸಮಸ್ಯೆ ಆಗಿದೆ. ನೋಡಿ, ಈ ಬಿರುಗಾಳಿ ಮಳೆಗೆ ಮರ ಉರುಳಿ ಬಿದ್ದಿದೆ, ಜಾಹೀರಾತು ಫಲಕ ಇದೆಲ್ಲ ಅದೆಲ್ಲವೂ ಕೂಡ ನೆಲಕಚ್ಚಿದೆ. ಸೊ ಮಂಡ್ಯದಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಇವತ್ತು ವರ್ಷದ ಮೊದಲ ಮಳೆ. ಬಿರುಗಾಳಿ ಮಳೆಗೆ ನಗರದಲ್ಲಿ ಮರದ ಕೊಂಬೆಗಳು ಮುರಿದು ಬಿದ್ದಿರುವಂಥದ್ದು. ಕೆಲವೆಡೆ ಬಿರುಗಾಳಿಗೆ ಈ ಜಾಹೀರಾತು ಫಲಕಗಳು ಇದಾವಲ್ಲ ಅದೆಲ್ಲವೂ ಕೂಡ ನೆಲಕಚ್ಚಿದೆ. ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ಚಾಲಕರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಅಲ್ಲಿ ನಗರದ DC ಕಚೇರಿ ರಸ್ತೆ ಜೊತೆಗೆ ಅಲ್ಲಿರುವಂಥ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮರದ ಕೊಂಬೆಗಳು ಬಿದ್ದಿರುವಂಥದ್ದು. ಎಕ್ಸ್ಪ್ರೆಸ್ ಹೈವೇಗೆ ಬೃಹತ್ ವಿದ್ಯುತ್ ಹೈಟೆನ್ಷನ್ ಕಂಬ ಇದೆಯಲ್ಲ ಅದೆಲ್ಲವೂ ಕೂಡ ಉರುಳಿ ಬಿದ್ದಿದೆ. ಸೊ ಹಾಗಾಗಿ ಬಹಳ ಜಾಗರೂಕತೆಯಿಂದ ಅಲ್ಲಿ ವಾಹನಗಳನ್ನು ಓಡಿಸಬೇಕಾಗತ್ತೆ. ನೋಡಿ, ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಸೊ ಯಾವ ರೀತಿಯಾಗಿ ಮಳೆಯ ಅವಾಂತರದಿಂದ ಅಲ್ಲಿ ಸಮಸ್ಯೆ ಆಗಿದೆ ಅಂಥೇಳಿ ಚಾಲಕರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ಅಲ್ಲಿ ತಪ್ಪಿದಂತಾಗಿದೆ. ಸೊ ಈ ರೀತಿ ಈಗ ಇನ್ಮೇಲೆ ಶುರು ಆಗುತ್ತೆ. ಈ ರೀತಿಯ ಗಾಳಿ ಸಮೇತ ಆಗಿರ್ಬೋದು, ಗುಡುಗು ಸಹಿತ ಈ ರೀತಿ ಮಳೆ ಆಗುತ್ತೆ. ಸೊ ಹಾಗಾಗಿ ವಾಹನ ಸವಾರರು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಸೊ ಇಲ್ಲಿ ಚಾಲಕರ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಅಲ್ಲಿ ನೋಡಿ, ಅಲ್ಲಿ ಎಕ್ಸ್ಪ್ರೆಸ್ ಹೈವೇಯಲ್ಲಿ ವಿದ್ಯುತ್ ಹೈಟೆನ್ಷನ್ ಕಂಬ ವೈರ್ಗಳು ಎಲ್ಲವೂ ಕೂಡ ಬಿದ್ದಿದೆ. ತಕ್ಷಣ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಅಥವಾ ಗೊತ್ತಾದ ತಕ್ಷಣ ಅಲ್ಲಿರುವಂಥ ವಾಹನ ಸವಾರರು ಅಥವಾ ಚಾಲಕರು ಅದನ್ನು ನೋಡಿ ಅಲ್ಲೇ ಅವರವರ ವಾಹನವನ್ನು ಅಲ್ಲೇ ನಿಲ್ಲಿಸಿದ್ದಾರೆ. ಸೊ ಈ ರೀತಿಯಾಗಿ ಇಲ್ಲಿ ಸಮಸ್ಯೆ ಆಗಿದೆ. ಇವತ್ತು ವರ್ಷದ ಮೊದಲ ಮಳೆ. ಒಂದು ಕಡೆ ಖುಷಿ ಇದ್ದರೆ ಮತ್ತೊಂದು ಕಡೆ ಈ ರೀತಿಯ ಸಮಸ್ಯೆಗಳು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಇವತ್ತು ಮಂಡ್ಯದ ಯಾವ ಭಾಗದಲ್ಲಿ ಮಳೆ ಆಯಿತು? ಎಂ ಕುಮಾರ್, ಏನು ಸಕ್ಕರಾಡು ಮಂಡ್ಯದಲ್ಲಿ ಕಳೆದ 3-4 ತಿಂಗಳಿಂದಲೂ ಕೂಡ ಏನು ಬಿಸಿಲಿನಿಂದ ಜನರು ಕೆಂಗೆಟ್ಟು ಹೋಗಿದ್ರು. ಮಳೆ ಇಲ್ಲದೆ ಕೂಡ ರೈತರು ಒಂದು ಕಡೆ ತಂಗಾಲಾಗಿ ಹೋಗಿದ್ರು. ಜಿಲ್ಲೆಯಲ್ಲಿ ಕೆರೆ ಕಟ್ಟೆ ನದಿಗಳೆಲ್ಲವೂ ಕೂಡ ಖಾಲಿಯಾಗಿತ್ತು. ಇಂತಹ ಸಂದರ್ಭದಲ್ಲಿ ಇವತ್ತು ಸುರಿದಂತ ವರ್ಷದ ಮೊದಲ ಮಳೆ ಒಂದು ಕಡೆ ರೈತರು ಮತ್ತು ಜನರಲ್ಲಿ ಸಂತಸ ತಂದ್ರೆ, ಮತ್ತೊಂದು ಕಡೆ ಇದೀಗ ಆತಂಕವನ್ನು ಕೂಡ ತಂದೊಡ್ಡಿರುವಂತದ್ದು. ಯಾಕೆಂದ್ರೆ ಏನೀಗ ಸುರಿದಂತ ಒಂದು ಮೊದಲ ಮಳೆ ಏನಿತ್ತು ಇವತ್ತು ಮಂಡ್ಯ ಜಿಲ್ಲೆಯ ಏನು ಕ್ಯಾರ್ಪೇಟೆ, ಶ್ರೀರಂಗಪಟ್ಟಣ, ನಾಗಮಂಗಲ ಹಾಗೂ ಮಂಡ್ಯದಲ್ಲಿ ಇವತ್ತು ಧಾರಾಕಾರವಾಗಿ ಮಳೆ ಸುರಿದಿರುವುದು. ಅದರಲ್ಲೂ ಕೂಡ ಸಹಿತ ಗುಡುಗು ಮತ್ತೆ ಬಿರುಗಾಳಿ ಸಹಿತ ಈ ಮಳೆ ಸುರಿದಿದ್ದು ಹಲವು ಕಡೆ ಈಗ ಅವಾಂತರಗಳು ಕೂಡ ಉಂಟಾಗಿವೆ. ಏನು ಮಂಡ್ಯದ DC ಆಗಸ್ಟ್ ಹಳೆ ರಸ್ತೆ ಏನಿದೆ, ಮೈಸೂರು ಬೆಂಗಳೂರು ರಸ್ತೆ, ಅಲ್ಲಿ ಮರಗಳಿಂದ ಕೊಂಬೆಗಳು ಕಳಚಿ ಬಿದ್ದು ರಸ್ತೆ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿದೆ. ಏನು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ, ಈ ಎಕ್ಸ್ಪ್ರೆಸ್ ಹೈವೇಲ್ಲೂ ಕೂಡ ಇಂಡುವಾಳ ಬಳಿ ಏನು ಬೃಹತ್ ಎತ್ತರದ ಹೈಟೆನ್ಷನ್ ಕಂಬ ಕೂಡ ಈಗ ಏನು ರಸ್ತೆಗೆ ಉರುಳಿ ಬಿದ್ದು, ಇದರಿಂದಾಗಿ ಆ ಒಂದು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಈಗ ವಾಹನ ಸಂಚಾರ ಅಸ್ತವ್ಯಸ್ತ ಆಗಿದೆ. ಜೊತೆಗೆ ಚಾಲಕರ ಸಮಯ ಪ್ರಜ್ಞೆಯಿಂದ ಈಗ ಅಲ್ಲಿ ಅನಾಹುತ ಕೂಡ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಹೈಟೆನ್ಷನ್ ನ ವಿದ್ಯುತ್ ಕಂಬ ಏನಾದ್ರು ವಾಹನಗಳ ಮೇಲೆ ಬಿದ್ದಿದ್ರೆ ಅಥವಾ ವಾಹನಗಳ ಮುಂದೆ ಹೋಗಿದ್ರೆ ನಿಜಕ್ಕೂ ಕೂಡ ಹಲವು ಅವಘಡ ಮತ್ತೆ ಅಪಘಾತ ಇದಕ್ಕೂ ಕೂಡ ಕಾರಣ ಆಗ್ತಿತ್ತು, ಜೀವ ಹಾನಿಗೂ ಕೂಡ. ಆದ್ರೆ ಚಾಲಕರು ಯಾವಾಗ ಈ ಒಂದು ಕಂಬಗಳು ಮುರಿದು ಬೀಳ್ತಿದ್ವು ಅವಾಗಲೇ ತಮ್ಮ ವಾಹನವನ್ನು ಅಲ್ಲೇ ದೂರದಲ್ಲಿ ನಿಲ್ಲಿಸಿದ್ರೆ, ಜೊತೆಗೆ ಈಗಾಗಲೇ ಕೂಡ ಹೆದ್ದಾರಿಯಲ್ಲಿ ಬೀಸಿದಂತ ಒಂದು ಬಿರುಗಾಳಿ ಸಹಿತ ಮಳೆಗೆ ಜಾಹೀರಾತು ಫಲಕಗಳು ಕೂಡ ಅಲ್ಲಲ್ಲಿ ಕೂಡ ಮುರಿದು ಬಿದ್ದಿವೆ. ಇದರಿಂದಾಗಿ ಹೆದ್ದಾರಿಯಲ್ಲಿ ಸಂಚಾರ ಕೂಡ ಈಗ ದುಸ್ತರ ಆಗಿರುವಂತದ್ದು. ಜೊತೆಗೆ ಏನು ಗ್ರಾಮೀಣ ಭಾಗದಲ್ಲಿ ಬೀಸಿದಂತ ಒಂದು ಬಿರುಗಾಳಿ ಸಹಿತ ಮಳೆಯಿಂದಾಗಿ ಹಲವು ಮನೆಗಳ ಒಂದು ಮೇಲ್ಛಾವಣಿಗಳು ಕೂಡ ಹಾರಿ ಹೋಗಿವೆ. ಶ್ರೀರಂಗಪಟ್ಟಣ ತಾಲೂಕಿನ ಏನು ದೊಡ್ಡಪಾಳ್ಯ ಗ್ರಾಮವೂ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕೂಡ ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿ ಈಗ ಅಲ್ಲಿನ ಜನರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ಮೊದಲ ಮಳೆ ಒಂದು ಕಡೆ ಖುಷಿ ತಂದ್ರೆ, ಮತ್ತೊಂದು ಕಡೆ ಈಗ ಅನಾಹುತ ಮತ್ತೆ ಆತಂಕಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.